ಗಂಗಾವಳಿ ಮಂಜುಗುಡಿ ನಡುವಣ ಸಂಪರ್ಕ ಕಲ್ಪಿಸುವ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆಯ ಮೇಲೆ ಸರ್ಕಾರಿ ಬಸ್ ಸಂಚಾರವನ್ನ ಒಂದು ವಾರದೊಳಗೆ ಆರಂಭಿಸುವುದಾಗಿ ಶಾಸಕ ದಿನಕರ್ ಶೆಟ್ಟಿ ಹೇಳಿದ್ದಾರೆ. ಗಂಗಾವಳಿ ಗಂಗಾಮಾತಾ ಸಭಾಭವನದಲ್ಲಿ ನಡೆದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ವಿವಿಧ ಸಂಘಟನೆಯ ಸಹಯೋಗದಲ್ಲಿ ಒಂದು ವಾರಗಳ ಕಾಲ ನಡೆದ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಪಾಲ್ಗೊಂಡು ಮಾತನಾಡಿದರು. ಅದಕ್ಕೆ ವಿಚಾರ ಮಾಡಿ ಹೇಳಿ ಅಂತ ಹೇಳಿದ್ರು. ಅರ್ಥ ಆಯ್ತಲ್ಲ ನಿಮ್ಗೆ? ಆಡಳಿತ ಪಕ್ಷದವರು ನಾಳೆ ದಿನಕರ್ ಶೆಟ್ಟಿ ಹೇಗೆ ಬಸ್ ಬಿಡ್ತಾನೆ ಅನ್ನುವಂಥದ್ದನ್ನ ಮಾಡುವಂತ ಹೇಯ ಕೃತ್ಯವನ್ನು ಮಾಡುವಂತ ಜನರು ಇವತ್ತಿದ್ದಾರೆ. ಆದ್ರೆ ನಿಮ್ಮೆಲ್ಲರ ಬಲದಿಂದ, ಸ್ವಾಮೀಜಿಯವರ ಆಶೀರ್ವಾದದಿಂದ ಎಂತದೇ ಕಷ್ಟ ಬಂದರೂ ಸಹ ಆ ಬಸ್ ಅನ್ನ ಓಡಿಸುವಂತ ಕೆಲಸ ಮಾಡೇ ಮಾಡ್ತಾರೆ. ಕೋಟಿಗಟ್ಟಲೆ ಹಣ ಕೊಟ್ಟಿದ್ದಾರೆ ಸರ್ಕಾರದವರು. ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾವಾಗ, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾವಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾವಾಗ ಅದಕ್ಕೆ ಎಷ್ಟು ಹಣ ಬೇಕಲ್ಲ ಅದಕ್ಕೆ ನಾವೇ ಕೊಡಿಸಿದ್ವಿ. ನಾನೇ ಮಾತಾಡಿದ್ದೇನೆ ಅಲ್ಲಿ ಎದುರುಗಡೆ. ಸೇತುವೆ ಕಾಮಗಾರಿ ಪೂರ್ಣಗೊಳಿಸಲು ನಮ್ಮ ಪಕ್ಷ ಆಡಳಿತದಲ್ಲಿದ್ದಾಗ ಸಾಕಷ್ಟು ಹಣ ಮಂಜೂರಿ ಮಾಡಿಸಿದ್ದೆ, ಅಲ್ಲದೆ ಕೆಲಸ ತ್ವರಿತವಾಗುವಂತೆ ನೋಡಿಕೊಂಡಿದ್ದೆ ಎಂದ ಅವರು, ಖಾಸಗಿ ಜಾಗವನ್ನ ಪಡೆಯುವಾಗ ಎದುರಾದ ಸಮಸ್ಯೆಯನ್ನ ಖುದ್ದು ಸ್ಥಳಕ್ಕೆ ಬಂದು ಬಗೆಹರಿಸಿದ್ದನ್ನ ವಿವರಿಸಿದ್ರು. ಕೆಲವಷ್ಟು ಸಿಹಿ ತಿಂಡಿಗಳಿದ್ದಾವೆ, ಅದನ್ನು ಖಾಲಿ ಮಾಡಿದಂತ ನಾಳೆ ಬೆಳಗಾವಿ ಕೂಡ ಖಾಲಿ ಮಾಡಬೇಕು. ನಾನು ಹೇಳಿದವಾಗ ಅದು ಎಷ್ಟಿದೆಯಲ್ಲ ಅದು ಕೊಡ್ರಿ, ನಾನು ಎಲ್ಲ ಕಡೆ ಹಂಚ್ತಾ ಹೋಗ್ತೇನೆ ನಿಮ್ಮ ಹೆಸರಲ್ಲಿ ಅಂತೇಳಿ ಆ ಸಿಹಿ ತಿಂಡಿಗಳನ್ನ ನಾನೇ ಸ್ವತಃ ದುಡ್ಡು ಕೊಟ್ಟು ಖರೀದಿ ಮಾಡಿದೆ. ಅವ್ರು ಬೆಳಿಗ್ಗೆ ಅವ್ರು ತಮ್ಮ ಅಂಗಡಿಯನ್ನ ಖುಲ್ಲಾ ಮಾಡಿಕೊಟ್ರು. ಇದು ಅನುಕೂಲ ಆಯ್ತು ನಿಮ್ಗೆಲ್ಲರಿಗೂ. ಈಗಾಗಲೇ ಸೇತುವೆ ಮೇಲೆ ವಾಹನ ಸಂಚಾರ ಆರಂಭವಾಗಿದೆ, ಆದರೆ ಸರ್ಕಾರಿ ಬಸ್ ಪ್ರಾರಂಭಿಸಿಲ್ಲ. ಇದನ್ನ ಈ ವಾರದಲ್ಲಿ ಮಾಡುತ್ತೇವೆ ಎಂದ ಅವರು, ಈ ವಿಷಯವನ್ನ ಮೊದಲೇ ಪ್ರಸ್ತಾಪಿಸಿದ್ರೆ ಆಡಳಿತ ಪಕ್ಷದವರು ಇದಕ್ಕೆ ತಡೆಯೊಡ್ಡುತ್ತಾರೆ, ಕತ್ತರಿ ಹಾಕುತ್ತಾರೆ ಎಂದು ಯಾರೋ ನನಗೆ ಹೇಳಿದ್ರು. ಆದ್ರೆ ನಾನು ಯಾವ ಕಾರಣಕ್ಕೂ ಜನರ ಅನುಕೂಲಕ್ಕಾಗುವ ಕಾರ್ಯಕ್ಕೆ ತಡೆ ಮಾಡಲು ಬಿಡುವುದಿಲ್ಲ ಎಂದು ಗುಡುಗಿದ್ರು. ಸೇತುವೆ ಪೂರ್ಣಗೊಳ್ಳುವ ಬಗ್ಗೆ ಹಾಗೂ ಇಲ್ಲಿನ ಅಭಿವೃದ್ಧಿ ಕಾರ್ಯದ ಬಗ್ಗೆ ತಿಳಿಸಿ ಸದನದಲ್ಲಿಯೂ ಉಲ್ಲೇಖಿಸಿದ್ದನ್ನ ಪ್ರಸ್ತಾಪಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. 4 ಬಾರಿ ಚರ್ಚೆಯನ್ನ ಮಾಡಿ ಅವರ ಗುತ್ತಿಗೆದಾರರಿಗೆ ಹಣ ಕೊಡುವಂತ ಕೆಲಸ ನಾನು ಮಾಡಿದ್ದೇನೆ. ಅದು ಇನ್ನು ಕೆಲವೇ ಒಂದು ವಾರದಲ್ಲಿ ಸೇತುವೆ ಮೇಲೆ ಇಲ್ಲಿ ತನಕ ಸರ್ಕಾರದ ಬಸ್ಗಳು ಓಡ್ತಾ ಇರಲಿಲ್ಲ. ರಾಜೇಶ್ ನಾಯ್ಕರು ಪದೇ ಪದೇ ಫೋನ್ ಮಾಡ್ತಾ ಇದ್ರು. ಫೋನ್ ಮಾಡಿದ ನಂತರ ಅದಕ್ಕೆ ಬಸ್ ವ್ಯವಸ್ಥೆ ಇನ್ನು ಒಂದು ವಾರದಲ್ಲಿ ನಾನು ಅಲ್ಲಿ ಗೋಕರ್ಣದಿಂದ ಹುಬ್ಳಿಗೆ ಹೋಗುವಂತ ಬಸ್ ಬಿಡುವಂತ ಕೆಲಸ ಮಾಡಿ ಬಂದಿದ್ದೇನೆ. ಹಣ ಮಂಜೂರಿ ಮಾಡುವಂತ ಕೆಲಸ ಮಾಡಿದ್ದೇನೆ. ಈ ಮಾತು ನನಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ವಿಶೇಷವಾಗಿ ಶಿಕ್ಷಣದ ಬಗ್ಗೆ ಇವತ್ತು ಕುಮಟಾದಲ್ಲಿ ಅತಿವೃಷ್ಟಿಯಿಂದ ಹಾನಿಗಳು ಸಂಭವಿಸಿವೆ. ವಿಶೇಷವಾಗಿ ರೈತರ ಬೆಳೆಗಳು ಸಂಪೂರ್ಣ ಹಾಳಾಗುವ ಸ್ಥಿತಿಗೆ ತಲುಪಿದೆ. ಬೆಳೆ ಹಾನಿಯಿಂದ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಆದ್ದರಿಂದ ರಾಜ್ಯ ಸರ್ಕಾರ ರೈತರ ಹಾನಿ ಏನಾಗಿದೆ ಎಂಬುದನ್ನು ತಿಳಿಯಲು ಸಮೀಕ್ಷೆಯನ್ನ ತುರ್ತಾಗಿ ಮಾಡಬೇಕೆಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಹಳಿಯಾಳ ತಾಲೂಕಿನ ಮದನಹಳ್ಳಿ ಗ್ರಾಮದಲ್ಲಿ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ಮಾತನಾಡಿ, ಕೆಲವು ಕಡೆ ಮಳೆ ಹೆಚ್ಚಾಗಿ ತೊಂದರೆಯಾಗಿದ್ರೆ ಕೆಲವು ಕಡೆ ಮಳೆ ಕಡಿಮೆಯಾಗಿ ತೊಂದರೆ ಅನುಭವಿಸುತ್ತಿದ್ದಾರೆ. ಸರಿಯಾದ ಸಮೀಕ್ಷೆ ಮಾಡಿದ್ದಲ್ಲಿ ವಿಮೆ ಅಥವಾ ಪರಿಹಾರಕ್ಕೆ ರೈತರಿಗೆ ಅನುಕೂಲವಾಗುತ್ತದೆ ಎಂದರು. ಈಗ ರಾಜ್ಯ ಸರ್ಕಾರದಿಂದ ಅತಿವೃಷ್ಟಿ ಪರಿಹಾರಕ್ಕೆ ಅಂತ ಅಥವಾ ನಮ್ಮ ಆಗಿರೋ ಹಾನಿಯ ಸರಿಪಡಿಸೋದಕ್ಕೆ ಅಂತ ಏನಾದ್ರು ಬಂದಿದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಅಲ್ಲಲ್ಲ, ಉಳಿದು ಡ್ಯಾಮೇಜಸ್ ಅಲ್ಲ, ನೀವು PWD ಇದೆ, ZP ಇದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಹಾನಿ ಎಲ್ಲ ಮತ್ತೆ ರಿಪೋರ್ಟ್ ಇದೆಯಲ್ಲ. ರಸ್ತೆಗಳು ಹಾಳಾಗಿವೆ, ಶಾಲೆಗಳು ದುರಸ್ತಿಗೆ ತಲುಪಿವೆ. ಮಳೆಯಿಂದ ಹಾನಿಯಾಗಿರುವ ಬಗ್ಗೆ ರಾಜ್ಯ ಸರ್ಕಾರ ಮಾಹಿತಿ ಪಡೆದು ಹಣಕಾಸು ನೆರವು ನೀಡಬೇಕು. ಈ ಹಿಂದೆ ರಾಜ್ಯ ಸರ್ಕಾರ ಅತಿವೃಷ್ಟಿ ಪರಿಹಾರ ನಿಧಿ ಎಂದು ಹಣಕಾಸು ನೆರವು ನೀಡುತ್ತಿತ್ತು. ಕೇಂದ್ರ ಸರ್ಕಾರದ NDRF ಹಣ ಇದೆ ಬಿಟ್ರೆ ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ಯಾವುದೇ ರೀತಿಯ ಅತಿವೃಷ್ಟಿಯ ಅನುದಾನ ಹಣಕಾಸು ನೆರವು ನೀಡಿಲ್ಲ ಎಂದು ಆರೋಪಿಸಿದ್ರು. ಅತಿವೃಷ್ಟಿಯಿಂದ ಅಂದರೆ ಅಂಕಿ ಸಂಖ್ಯೆಗಳ ಪ್ರಕಾರ ಮಳೆ ಹೆಚ್ಚು ಕಡಿಮೆ ಇರಬಹುದು, ಆದರೆ ಮೇ 15ರಿಂದ ಇವತ್ತಿನ ತನಕ ಮಳೆ ಆಗ್ತಾನೆ ಇದೆ. ಈ ನಿರಂತರವಾದ ಮಳೆಯ ಕಾರಣದಿಂದ ಹಾನಿ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಭವಿಸಿದೆ.
ಅದರೊಳಗೆ ವಿಶೇಷವಾಗಿ ರೈತರ ಬೆಳೆಗಳಿಗೆ ಅದರೊಳಗೆ ಹಾನಿಯಾಗಿದೆ. ನಾವು ಇಲ್ಲಿ ಭತ್ತಕ್ಕೆ ಕಾಣ್ತೀವಿ, ಕಬ್ಬಿಗೆ ನೋಡ್ತೀವಿ, ಜೋಳಕ್ಕೆ ನೋಡ್ತೀವಿ, ಏನೇನು ತೊಂದರೆ ಆಗಿದೆ. ಅಲ್ಲಿ ಅಡಿಕೆ ರೋಗ ಬಂದಿದೆ, ಅಲ್ಲಿಗೆ ಈಗ ಕಾಳು ಮೆಣಸು ನಮ್ಮದು ಬ್ಲ್ಯಾಕ್ ಪೆಪ್ಪರು ಅದು ಹಾಳಾಗಿದೆ, ಶುಂಠಿ ರೋಗ ಬಂದು ಹೀಗೆಲ್ಲ ಆಗಿದೆ. ಇದೆಲ್ಲದೂ ರೈತರು ಸಂಕಷ್ಟದಲ್ಲಿದ್ದಾರೆ, ಕಷ್ಟ ಎದುರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರೈತರ ಹಾನಿ ಏನಾಗಿದೆ ಅನ್ನೋದನ್ನು ಸಮೀಕ್ಷೆಯನ್ನು ತುರ್ತಾಗಿ ಮಾಡಿಸ್ಬೇಕು. ಕೆಲವು ಕಡೆ ಇಲ್ಲಿ ನೀರಿಲ್ಲದೆ ತೊಂದರೆ ಆಗಿರ್ಬೋದು, ಕೆಲವು ಕಡೆ ನೀರು ಹೆಚ್ಚಾಗಿ ತೊಂದರೆ ಆಗಿದೆ. ಹೀಗೆಲ್ಲ ಏನೇನಾಗಿದೆ ಅನ್ನೋದನ್ನು ಸಮೀಕ್ಷೆಯನ್ನು ಮೊದಲನೇದಾಗಿ ಸರಿ ಮಾಡಿಸ್ಬೇಕು. ಅಂದರೆ ನಮಗೆ ಮುಂದೆ ವಿಮೆಗೋ ಪರಿಹಾರಕ್ಕೋ ನಮ್ಗೆ ಅನುಕೂಲ ಆಗ್ತದೆ ರೈತರಿಗೆ. ಇದು ಮೊದಲನೇ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನಿಲ್ ಹೆಗಡೆ, ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಘೋಟ್ನೇಕರ್, ಪ್ರಮುಖರಾದ ಮಂಗೇಶ್ ದೇಶಪಾಂಡೆ, ವಿಠ್ಠಲ್ ಸಿದ್ದನ್ನವರ್, ಸಂತೋಷ್ ಘಟಕಾಂಬಳೆ, ಶ್ರೀನಿವಾಸ್ ಘೋಟ್ನೇಕರ್, ವಿಎಂ ಪಾಟೀಲ್, ಶಿವಾಜಿ ನರಸಾನಿ, ಸೋನಪ್ಪ ಸುಣಕಾರ, ಶಿವಾಜಿ ಪಾಟೀಲ್, ಕೃಷಿ ಸಹಾಯಕ ನಿರ್ದೇಶಕ ಪಿಐ ಮಾನೆ ಇತರರು ಇದ್ದರು. ಎರಡನೇದು, ತಕ್ಷಣ ರಸ್ತೆ ಹಾಳಾಗಿದೆ, ಸಿಡಿಗಳು, ನಿಮ್ದು ಕಲ್ವರ್ಟ್ಗಳು, ಬ್ರಿಡ್ಜ್ಗಳು ಹಿಂಗಿದ್ದೆಲ್ಲ ಹೋಗಿದೆ. ಮತ್ತು ಶಾಲೆ ಹಾನಿಯಾಗಿದೆ, ಅಂಗನವಾಡಿ ಹಾನಿಯಾಗಿದೆ. ಈ ರೀತಿದ್ದು ಏನು ಹಾನಿಯಾಗಿರೋದಿದೆಯೋ ಇಂಥದ್ದನ್ನು ತಕ್ಷಣ ಸರಿಪಡಿಸೋದಕ್ಕೆ ರಾಜ್ಯ ಸರ್ಕಾರ ಹಣಕಾಸನ್ನು ನೆರವನ್ನು ನೀಡಬೇಕು. ನಮ್ಗೆ ಯಾವಾಗಲೂ ಅತಿವೃಷ್ಟಿ ಪರಿಹಾರ ನಿಧಿ ಅಂತಲೇ ಬರ್ತಿತ್ತು. ಈ ಸುನೀಲ್ ಶಾಸಕರಿದ್ದಾಗಲೂ ನೋಡಿದ್ದಾರೆ, ಈ ಘೋಟ್ನೇಕರ್ MLC ಇರುವಾಗಲೂ ನೋಡಿದ್ದಾರೆ. ನಾವೆಲ್ಲರೂ ಅದನ್ನು ಕೊಡ್ತಾ ಇದ್ವಿ ಇಮಿಡಿಯೇಟ್ ಏನಾದ್ರು ಮಾಡಲಿಕ್ಕೆ ಅಂತ. ಈಗ ಕೇಂದ್ರ ಸರ್ಕಾರದ NDRF ಹಣ ಇದೆ ಬಿಟ್ಟರೆ ಇಲ್ಲಿ ಯಾರು ಸತ್ತರೆ ನಾವು ದುಡ್ಡು ಕೊಡಲಿಕ್ಕೆ 5 ಲಕ್ಷ ಕೊಡ್ತೀವಲ್ಲ, 5 ಲಕ್ಷ ನಾವು ಹಣ ಇದೆ. ಏನಾದ್ರು ಮನೆ ಬಿದ್ದರೆ ಪರಿಹಾರ ಕೊಡ್ಲಿಕ್ಕೆ ಹಣ ಇದೆ. ಅದು ಬಿಟ್ಟರೆ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ಹೆಚ್ಚಿನ ಅನುದಾನ ನಮಗೇನೂ ಕೊಡಲಿಲ್ಲ. ಹಾಗಾಗಿ ಹಳ್ಳಿ ಮೇಲೆ ಓಡಾಡೋದೇ ಕಷ್ಟ ಆಗಿದೆ. ಈಗ ಎಲ್ಲಿ ಅಲ್ಲದು ಪೇಟೆ ಒಳಗೂ, ಹಳ್ಳಿ ಮೇಲೆ ಅಂತಲ್ಲ, ಪೇಟೆ ಒಳಗೂ ಕಷ್ಟ ಆಗಿದೆ. ಹಾಗಾಗಿ ಹೆಚ್ಚಿನ ಹಣಕಾಸಿನ ನೆರವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಏನಾದ್ರು ನೀವು ಕೇಳೋದು, ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮೊದಲು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯರು ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 9901400330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, KLE ಕಾಲೇಜ್ ಹತ್ತಿರ, SBI ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.